ಅನ್ಯಾಯವಾಗಿ ಕೆಲಸದಿಂದ ತೆಗೆದುಹಾಕಿದ್ದೀರಿ. ಈ ಕೆಲಸದಿಂದ ಬರುವಂಥ ವೇತನ ನಂಬ್ಕೊಂಡಿದ್ದಿತ್ತು. ಅಷ್ಟು ಮೊತ್ತನ ಜಪ್ತಿ ಮಾಡಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಸೊ 2023ರಲ್ಲಿ ನ್ಯಾಯಾಲಯದಲ್ಲಿ ಆದೇಶ ಆಗುತ್ತೆ. ಏನು ಈ 4 ಜನ ಕೆಲಸಗಾರರು ಏನಿರ್ತಾರೆ ಅವರನ್ನು ಕೆಲಸದಿಂದ ತೆಗೆದುಹಾಕಿರೋದು ಕ್ರಮಬದ್ಧವಲ್ಲ, ಅನ್ಯಾಯವಾಗಿ ಕೆಲಸದಿಂದ ತೆಗೆದುಹಾಕಿದ್ದೀರಿ. ಹಾಗಾಗಿ ಕಾನೂನಿನ ಪ್ರಕಾರ ಇವ್ರನ್ನ ಕೆಲಸಕ್ಕೆ ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ. 2023ರಿಂದ ಇದುವರೆಗೂ ಇವರನ್ನು ಕೆಲಸಕ್ಕೆ ತಗೊಳ್ತಾ ಇಲ್ಲ. ನ್ಯಾಯಾಲಯದಲ್ಲಿ ಇವರನ್ನು ಕೆಲಸಕ್ಕೆ ತಗೊಳ್ಳೋದ್ರವರೆಗೂ ಇವ್ರಿಗೆ ಏನು ಮಾಸಿಕವಾಗಿ ಈ ಸಂಬಳ ಕೊಡಬೇಕಾಗಿತ್ತು ಅದಷ್ಟನ್ನು ಖಂಡಿತ ಕೊಡಬೇಕು ಅಂತ ಆದೇಶ ಆಗುತ್ತೆ. ಆ 2023ರಿಂದ ಇಲ್ಲಿವರೆಗೂ ಇವರನ್ನು ಕೆಲಸಕ್ಕೂ ತಗೊಳ್ತಾ ಇಲ್ಲ, ಒಂದು ಕಡೆ ಸಂಬಳನೂ ಕೊಡ್ತಾಯಿಲ್ಲ. ಇವರ 4 ಜನರ ಫ್ಯಾಮಿಲಿ ಈ ಕೆಲಸದಿಂದ ಬರುವಂಥ ವೇತನ ನಂಬ್ಕೊಂಡಿದ್ದಿತ್ತು. ಈಗ ಅವರ 4 ಜನರ ಫ್ಯಾಮಿಲಿ ಬೀದಿ ಪಾಲಾಗಿದೆ. ಈಗ ಹಾಗಾಗಿ ನ್ಯಾಯಾಲಯ ಕೂಡ ಅನಿವಾರ್ಯವಾಗಿ ಈ ಏನು ಪ್ರಸ್ತುತವರೆಗೂ ಏನು ಬಾಕಿ 3.5 ಲಕ್ಷ ಏನು ಉಳ್ಕೊಂಡಿದೆಯೋ ಅಷ್ಟು ಮೊತ್ತನ ಜಪ್ತಿ ಮಾಡಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಹಾಗಾಗಿ ಇವತ್ತು ನ್ಯಾಯಾಲಯದಿಂದ ಅಧಿಕಾರಿಗಳು ಬಂದು ಇವತ್ತು ಮಾರಾಣಿ ಹಾಸ್ಟೆಲ್ನಲ್ಲಿ ಜಪ್ತಿ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಲಕ್ಷ್ಮಣ ಅಂತ. ನಾನಿಲ್ಲಿ ಕುಕ್ಕಾಗಿ ಕೆಲಸ ಮಾಡ್ತಾ ಇರೋದು. ನಾನು 2012ರಿಂದನೂ ಕೆಲಸ ಮಾಡ್ತಾಯಿದ್ದೀನಿ. ಕೆಲಸ ಮಾಡ್ತಿದ್ಕೊಂಡು ನಾನು 250-350 ರೂಪಾಯಿಂದನೂ ಕೆಲಸ ಮಾಡಿದ್ದೀನಿ. ಆವಾಗಿಂದ ನಾವು 2015ರಲ್ಲಿ ಕೋರ್ಟ್ ಕೇಸ್ ಆಗ್ತು. 2018ರಲ್ಲಿ ಕೆಲಸ ಆಯಿತು. ನಮಗೆ ಕೆಲಸ ಆಗಿ ಕೋರ್ಟ್ ಕೊಟ್ಟರು. ಕೆಲಸ ಕೊಟ್ಟರು ತಿರ್ಗಾ ಕೆಲಸ ಮಾಡೋದು ಕನಿಷ್ಠ ವೇತನ ಕೊಡ್ತಿರಲಿಲ್ಲ. ಮಾಮೂಲಿ ಸಂಬಳ 6,000 ರೂಪಾಯಿ ಕೊಡ್ತಿದ್ರು. ಅದಕ್ಕೆ ನಾವು ಲೇಬರ್ ಕೋರ್ಟ್ಗೆ ಆಗ್ತಾ ಮಿನಿಮಮ್ ವೇಜಸ್ ಕೊಡಬೇಕು ಅಂತ ಹಾಕೋದು. ಮಿನಿಮಮ್ ವೇಜಸ್ ಕೊಟ್ಟರು 1 ವರ್ಷ. ಕೊಟ್ಟ ಮೇಲೆ ಆಮೇಲೆ ಕೊರೋನಾ ಬಂದಮೇಲೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಹಳೇದಾಗೋಯ್ತು ಅಂದ್ಬಿಟ್ಟು ಕೊರೋನಾ ಬಂದಮೇಲೆ ತೆಗೆದಾಕ್ಬಿಟ್ರು. ನಮ್ಮನ್ನು ತೆಗೆದಾಕಿದ್ಮೇಲೆ ನಾವು ತಿರ್ಗಾ ಕೋರ್ಟ್ಗೆ ಹೋದ್ಮೇಲೆ ತಿರ್ಗಾ ಆದೇಶ ಮಾಡಿ ಯಾಕೆ ಹೈಕೋರ್ಟಲ್ಲೂ ಬಂತು, ನಮ್ಮ ಪ್ರಕಾರನೇ ಬಂತು. ಇವ್ರಿಗೆ ಕೆಲಸ ಕೊಡಬೇಕು, ಯಾಕೆ ತೆಗೆದಾಕಿದ್ದಾರೆ ಅಂತ ಅಂದ್ಬಿಟ್ಟು ಹೈಕೋರ್ಟಲ್ಲಿ ಇವ್ರಿಗೆ ಪರ್ಮನೆಂಟ್ ಮಾಡಬೇಕು, ಕಾಯಂಗೊಳಿಸ್ಬೇಕು ಅಂತ ಅಂದ್ಬಿಟ್ಟು ಹೈಕೋರ್ಟ್ ಲೆಟ್ರ್ ಬಂತು. ಅದು ಬಂದಮೇಲೆ ಇವರು ನಾವು ಕೊಡೋದೇ ಇಲ್ಲ ಕೆಲಸನ, ಅದು ಎಲ್ಲಿ ಇದು ಮಾಡ್ತಿರೋ ಮಾಡಿ ಹೋಗಿ ಅಂದರೆ ನಾವು ತಿರ್ಗಾ ನ್ಯಾಯಾಲಯಕ್ಕೆ ಹೋದಾಗ ತಿರ್ಗಾ ಇವ್ರಿಗೆ 3.5 ಲಕ್ಷ ಚಿಲ್ಲರೆ ರಿಕವರಿ ಮಾಡಿ ಅಂತ ಅಂದ್ಬಿಟ್ಟು ಇಲ್ಲಿಂದ ಆದೇಶ ಬಂತು. ಇವತ್ತು ಲೆಟ್ರ್ ಕೊಟ್ಟಿದ್ದಾರೆ, ಜಪ್ತಿ ಮಾಡಿ ಅದೇನೈತೆ ರಿಕವರಿ ಮಾಡಿ ಅಂತ ಕಳಿಸಿದ್ದಾರೆ. ಏನು ಹೇಳ್ತಾರೆ ಅಧಿಕಾರಿ? ಈಗ ಅವರು ಕೊಡ್ತೀವಿ ಅಂದ್ಬಿಟ್ಟು ಸತಾಯಿಸ್ತಾ ಇದ್ದಾರೆ, ಇನ್ನೂ ಕೊಡ್ತಾನೆ ಇಲ್ಲ ಅವರು.